ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ನಾವು ದೇವರ್ಷಿ ನಾರದರು ಯುಧಿಷ್ಠಿರ ಮಹಾರಾಜನಿಗೆ ಪರಮೇಚ್ಛೆಯ ಬಗ್ಗೆ, ಭಗವಂತನ ಪರಮ ಇಚ್ಛೆಯ ಬಗ್ಗೆ ಹೇಳಿದ್ದನ್ನು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 13ನೇ ಅಧ್ಯಾಯದ 44ನೆಯ ಶ್ಲೋಕ. ಯನ್ಮನ್ಯಸೇ ಧ್ರುವಂ ಲೋಕಂ ಅಧ್ರುವಂ ವಾ ನ ಚೋಭಯಂ ಸರ್ವಥಾ ನಹಿ ಶೋಚ್ಯಾಸ್ತೆ ಸ್ನೇಹಾದನ್ಯತ್ರ ಮೋಹಜಾತ್. ಓ ರಾಜನೇ, ನೀನು ಆತ್ಮವನ್ನು ನಿತ್ಯ ತತ್ವವೆಂದೋ ಅಥವಾ ಐಹಿಕ ದೇಹವನ್ನು ನಶ್ವರವೆಂದೋ, ಎಲ್ಲವೂ ನಿರಾಕಾರ ಪರಾತ್ಪರ ಸತ್ಯದಲ್ಲಿ ಇರುವುದೆಂದೋ ಅಥವಾ ಎಲ್ಲವೂ ಜಡ ಮತ್ತು ಚೇತನಗಳ ಅನಿರ್ವಚನೀಯ ಸಂಯೋಗವೆಂದೋ ಹೇಗಾದರೂ ಪರಿಗಣಿಸು. ಎಲ್ಲ ಸನ್ನಿವೇಶಗಳಲ್ಲೂ ಮಾಯಾ ಮೋಹದ ಕಾರಣದಿಂದ ಅಗಲಿಕೆಯ ಭಾವನೆಗಳು ಉಂಟಾಗುತ್ತವೆಯೇ ವಿನ ಹೆಚ್ಚೇನೂ ಇಲ್ಲ. ಹೇ ರಾಜನ್, तुम आत्मा को नित्य तत्व या ऐहिक देह को नश्वर और सब कुछ निराकार परम सत्य में रहता है, या सब जड़ और चेतना के अनिर्वचनीय संयोग ऐसे कैसे भी समझो. सब सन्निवेशों में, संदर्भों में माया मोह के कारण से विच्छेदन के भावना हो जाता है और ज़्यादा कुछ नहीं. ಪ್ರತಿಯೊಬ್ಬ ಜೀವಿಯು ಪರಮ ಪ್ರಭುವಿನ ವೈಯಕ್ತಿಕ ವಿಭಿನ್ನಾಂಶವೇ ಆಗಿದ್ದಾನೆ ಎಂಬುದು ನಿಜವಾದ ಸಂಗತಿಯಾಗಿದೆ. ಜೀವಿಯ ಸ್ವರೂಪ ಸ್ಥಿತಿಯೇ ಪರಾಧೀನ ಸಹಕಾರಿ ಸೇವೆಯಾಗಿದೆ. ಅದರ ಬದ್ಧ ಐಹಿಕ ಜೀವಿತದಲ್ಲಾಗಲಿ, ನಿತ್ಯವೂ ಮತ್ತು ಜ್ಞಾನಪೂರ್ಣವೂ ಆದ ಮುಕ್ತ ಸ್ಥಿತಿಯಲ್ಲಿ ಆಗಲಿ, ಜೀವಿಯು ಶಾಶ್ವತವಾಗಿ ಸರ್ವಶ್ರೇಷ್ಠ ಭಗವಂತನ ನಿಯಂತ್ರಣದಲ್ಲಿ ಇರುತ್ತದೆ. ವಾಸ್ತವ ಜ್ಞಾನದಲ್ಲಿ ಪರಿಶ್ರಮವಿಲ್ಲದವರು ಜೀವಿಯ ನೈಜ ಸ್ಥಿತಿಯ ಬಗ್ಗೆ ಅನೇಕ ಕಲ್ಪನಾತ್ಮಕ ಪ್ರಸ್ತಾವಗಳನ್ನು ಮುಂದಿಡುತ್ತಾರೆ. ಆದರೂ ಜೀವಿಯು ಶಾಶ್ವತವಾದದ್ದು, ಐಹಿಕವಾದ ಪಂಚಭೂತಗಳಿಂದ ಆದ ಹೊರ ಆವರಣವಾದ ದೇಹವು ನಶ್ವರವೂ ತಾತ್ಕಾಲಿಕವೂ ಆದದ್ದು ಎಂಬುದನ್ನು ತತ್ವ ಸಿದ್ಧಾಂತದ ಎಲ್ಲ ಸಂಪ್ರದಾಯಗಳು ಒಪ್ಪಿಕೊಂಡಿವೆ. ಶಾಶ್ವತ ಜೀವಿಯು ಕರ್ಮ ನಿಯಮಾನುಸಾರ ಒಂದು ಭೌತಿಕ ದೇಹದಿಂದ ಇನ್ನೊಂದಕ್ಕೆ ದಾಟಿ ಪುನರ್ಜನ್ಮ ಪಡೆಯುತ್ತದೆ. ಐಹಿಕ ದೇಹಗಳು ತಮ್ಮ ಮೂಲಭೂತ ರಚನಾಕ್ರಮದಿಂದಲೇ ನಶ್ವರವಾಗಿವೆ. ಆದ್ದರಿಂದ ಆತ್ಮವು ಇನ್ನೊಂದು ದೇಹಕ್ಕೆ ದಾಟಿದಾಗ ಅಥವಾ ಒಂದು ನಿರ್ದಿಷ್ಟ ಹಂತದಲ್ಲಿ ಐಹಿಕ ದೇಹ ನಾಶವಾದಾಗ ಶೋಕಿಸುವುದರಲ್ಲೇನೂ ಅರ್ಥವಿಲ್ಲ. ಇನ್ನೂ ಕೆಲವರಿದ್ದಾರೆ, ಅವರು ಜೀವಾತ್ಮನು ಲೌಕಿಕ ಪಂಜರ ಬಂಧನವನ್ನು ಕಳಚಿಕೊಂಡಾಗ ಪರಬ್ರಹ್ಮನಲ್ಲಿ ಲೀನನಾಗುತ್ತಾನೆ ಎಂದು ನಂಬುವವರು. ಮತ್ತೆಯೂ ಕೆಲವರಿದ್ದಾರೆ, ಅವರು ಚೈತನ್ಯದ ಅಥವಾ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದವರು, ಬಹಿರಿಂದ್ರಿಯ ಗ್ರಾಹ್ಯವಾದ ಜಡವನ್ನು ನಂಬುವವರು. ನಮ್ಮ ದಿನನಿತ್ಯದ ಅನುಭವದಲ್ಲಿ ನಾವು ಒಂದು ರೂಪದಿಂದ ಇನ್ನೊಂದಕ್ಕೆ ಜಡವಸ್ತುವು ಸಂಕ್ರಾಂತವಾಗುವುದನ್ನು ಎಷ್ಟೋ ನೋಡುತ್ತೇವೆ. ಆದರೆ ಅಂತಹ ಬದಲಾವಣೆಗಳನ್ನು ಕುರಿತು ನಾವು ಶೋಕಿಸುವುದಿಲ್ಲ. ಮೇಲಿನ ಯಾವುದೇ ವಿಷಯದಲ್ಲೂ ದೈವಿಕ ಶಕ್ತಿಯ ಬಲವನ್ನು ಯಾರೂ ತಡೆಯಲಾಗದು. ಅಲ್ಲಿ ಯಾರದೂ ಹಸ್ತಕ್ಷೇಪವಿಲ್ಲ. ಹಾಗಾಗಿ ಅಲ್ಲಿ ಶೋಕಕ್ಕೆ ಕಾರಣವಿಲ್ಲ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.